ಏಕಾದಶಿಯು ಹಿಂದೂ ಧರ್ಮದಲ್ಲಿಯೇ ಅತ್ಯಂತ ಪವಿತ್ರ ಮತ್ತು ಪ್ರಮುಖವಾದ ವ್ರತಗಳಲ್ಲಿ ಒಂದು. ಪ್ರತಿ ತಿಂಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ 11ನೇ ದಿನದಂದು ಏಕಾದಶಿ ಬರುತ್ತದೆ. ಈ ದಿನವನ್ನು ಶ್ರೀಮನ್ನಾರಾಯಣನಿಗೆ ಸಮರ್ಪಿಸಲಾಗಿದೆ. ಏಕಾದಶಿಯ ಮಹತ್ವ ಮತ್ತು ಉಪವಾಸದ ನಿಯಮಗಳ ವಿವರ ಇಲ್ಲಿದೆ. ಏಕಾದಶಿ ಆಧ್ಯಾತ್ಮಿಕ ಶುದ್ಧಿ. ಏಕಾದಶಿ ವ್ರತ ಮಾಡುವುದರಿಂದ ಮನಸ್ಸು ಮತ್ತು ಆತ್ಮ ಶುದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಇದು ಹಳೆಯ ಪಾಪ ಪುಣ್ಯಗಳನ್ನು ಕಳೆದು ಪುಣ್ಯವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಆರೋಗ್ಯದ ದೃಷ್ಟಿಯಿಂದ 15 ದಿನಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ಸಿಗುತ್ತದೆ ಮತ್ತು ದೇಹದ ಕಲ್ಮಶಗಳು ಹೊರಹೋಗುತ್ತವೆ. ಇಂದ್ರಿಯ ನಿಗ್ರಹ. ಆಹಾರ ಮತ್ತು ಆಸೆಗಳನ್ನು ಮೂಲಕ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಇದು ಸಹಾಯ ಮಾಡುತ್ತದೆ. ಉಪವಾಸದ ಪ್ರಮುಖ ನಿಯಮಗಳು. ಆಹಾರ ನಿಯಮಗಳು. ಅಕ್ಕಿ ನಿಷೇಧ. ಏಕಾದಶಿಯ ದಿನದಂದು ಅಕ್ಕಿ ಅಥವಾ ಅನ್ನವನ್ನು ಸೇವಿಸುವುದು ವರ್ಜ್ಯ. ಶಾಸ್ತ್ರಗಳ ಪ್ರಕಾರ ಈ ದಿನ ಅನ್ನದಲ್ಲಿ ಪಾಪದ ಅಂಶವಿರುತ್ತದೆ ಎನ್ನಲಾಗುತ್ತದೆ. ಧಾನ್ಯಗಳ ತ್ಯಾಗ. ಬೇಳೆಕಾಳುಗಳು, ಗೋಧಿ ಮತ್ತು ಇತರ ಧಾನ್ಯಗಳನ್ನು ಸೇವಿಸದಿರುವುದು ಉತ್ತಮ. ಸಾತ್ವಿಕ ಆಹಾರ. ಸಂಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗದವರು ಹಣ್ಣುಗಳು, ಹಾಲು, ಒಣ ಹಣ್ಣುಗಳು ಅಥವಾ ಸಬ್ಬಕ್ಕಿ ಸಾಬೂದಾನ ಆಹಾರವನ್ನು ಸೇವಿಸಬಹುದು. ಈರುಳ್ಳಿ, ಬೆಳ್ಳುಳ್ಳಿ ಬೇಡ. ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರದಿಂದ ದೂರವಿರಬೇಕು. ದಿನಚರಿಯ ನಿಯಮಗಳು. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ದೀಪಾರಾಧನೆ. ವಿಷ್ಣುವಿನ ವಿಗ್ರಹ ಅಥವಾ ಫೋಟೋ ಮುಂದೆ ದೀಪ ಹಚ್ಚಿ ತುಳಸಿ ದಳಗಳಿಂದ ಪೂಜಿಸಬೇಕು. ಜಾಗರಣೆ. ಸಾಧ್ಯವಾದರೆ ರಾತ್ರಿ ಇಡೀ ವಿಷ್ಣುವಿನ ನಾಮಸ್ಮರಣೆ ಅಥವಾ ಭಜನೆ ಮಾಡುತ್ತಾ ಜಾಗರಣೆ ಮಾಡುವುದು ಶ್ರೇಷ್ಠ. ವರ್ತಯ ನಿಯಮಗಳು. ಈ ದಿನ ಸುಳ್ಳು ಹೇಳುವುದು, ಕೋಪ ಮಾಡಿಕೊಳ್ಳುವುದು ಅಥವಾ ಇತರರನ್ನು ನಿಂದಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ವ್ರತವನ್ನು ಮುಕ್ತಾಯಗೊಳಿಸುವುದು. ಪಾರಣಿ. ಏಕಾದಶಿಯ ಮರುದಿನ ಅಂದರೆ ದ್ವಾದಶಿಯಂದು ಉಪವಾಸವನ್ನು ಬಿಡುವುದನ್ನು ಪಾರಣಿ ಎನ್ನುತ್ತಾರೆ. ದ್ವಾದಶಿಯ ದಿನ ಸೂರ್ಯೋದಯದ ನಂತರ ನಿರ್ದಿಷ್ಟ ಸಮಯದಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಿ ಉಪವಾಸ ಮುರಿಯಬೇಕು. ಪಾರಣೆಯ ಸಮಯದಲ್ಲಿ ತುಳಸಿ ತೀರ್ಥ ಸೇವಿಸುವುದು ಮತ್ತು ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡುವುದು ಮಂಗಳಕರ. ಗಮನಿಸಿ, ಅನಾರೋಗ್ಯ ಪೀಡಿತರು, ಗರ್ಭಿಣಿಯರು ಮತ್ತು ವಯಸ್ಸಾದವರು ಕಟ್ಟುನಿಟ್ಟಾದ ಉಪವಾಸದ ಬದಲು ಹಣ್ಣು, ಹಾಲು ಸೇವಿಸಿ ಪ್ರಾರ್ಥನೆ ಸಲ್ಲಿಸಬಹುದು. ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಫಲಪ್ರದವಾದ ಏಕಾದಶಿಗಳಲ್ಲಿ ಒಂದಾಗಿದ್ದು, ಈ ದಿನ ವ್ರತವು ಮನುಷ್ಯನು ಪಾಪಗಳಿಂದ ಮುಕ್ತಗೊಳಿಸಿ ಮರಣಾನಂತರ ಪಿಶಾಚಿ ಅಥವಾ ಪ್ರೇತ ಯೋನಿಗಳಲ್ಲಿ ಜನ್ಮ ತಳೆಯದಂತೆ ರಕ್ಷಿಸುತ್ತದೆ ಎಂಬ ನಂಬಿಕೆ ಇದೆ. ಜಯ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಜಯ ಏಕಾದಶಿಯ ಮಹತ್ವ. ಪದ್ಮಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ಏಕಾದಶಿಯ ಬಗ್ಗೆ ಉಲ್ಲೇಖವಿದೆ. ಶ್ರೀಕೃಷ್ಣನು ಧರ್ಮರಾಯನಿಗೆ ಈ ವ್ರತದ ಮಹಿಮೆಯನ್ನು ವಿವರಿಸುತ್ತಾನೆ. ಈ ದಿನದ ಉಪವಾಸವು ಬ್ರಹ್ಮ ಹತ್ಯೆಯಂಥ ಮಹಾಪಾಪಗಳನ್ನು ಕೂಡ ಪರಿಹರಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಜಯ ಏಕಾದಶಿ ಪುರಾಣ ಕಥೆ. ದೇವಲೋಕದ ಇಂದ್ರನ ಆಸ್ಥಾನದಲ್ಲಿ ಮಾಲ್ಯವಂತ ಎಂಬ ಗಂಧರ್ವ ಮತ್ತು ಪುಷ್ಪವತಿ ಎಂಬ ಅಪ್ಸರೆ ಇದ್ದರು. ಇವರಿಬ್ಬರು ಪರಸ್ಪರ ಪ್ರೇಮಪಾಶಕ್ಕೆ ಒಳಗಾಗಿ ಒಮ್ಮೆ ಆಸ್ಥಾನದಲ್ಲಿ ಸಂಗೀತ ಕಚೇರಿ ನಡೆಯುತ್ತಿದ್ದಾಗ ತಮ್ಮ ಕರ್ತವ್ಯವನ್ನು ಮರೆತು ತಪ್ಪುಗಳನ್ನು ಮಾಡಿದರು. ಇದರಿಂದ ಕ್ಷುದ್ರನಾದ ಇಂದ್ರನು ಅವರನ್ನು ಪಿಶಾಚಿಗಳಾಗಿ ಭೂಲೋಕದಲ್ಲಿ ಅಲೆದಾಡಿ ಎಂದು ಶಪಿಸಿದನು. ಶಾಪದ ಪ್ರಭಾವ. ಅವರಿಬ್ಬರೂ ಹಿಮಾಲಯದ ಅರಣ್ಯದಲ್ಲಿ ಹಸಿವು, ನೀರಡಿಕೆ ಮತ್ತು ಚಳಿಯಿಂದ ನರಳುತ್ತಾ ಪಿಶಾಚಿ ರೂಪದಲ್ಲಿ ಕಾಲ ಕಳೆಯುತ್ತಿದ್ದರು. ಕಾಕತಾಳೀಯವಾಗಿ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಅವರು ಅತಿಯಾದ ಚಳಿ ಮತ್ತು ದುಃಖದಿಂದಾಗಿ ಏನನ್ನೂ ಸೇವಿಸದೆ ನಿದ್ದೆಯೂ ಮಾಡದೆ ಇಡೀ ರಾತ್ರಿ ಕಳೆದರು. ತಿಳಿಯದೆ ಅವರು ಏಕಾದಶಿ ಉಪವಾಸ ಮತ್ತು ಜಾಗರಣೆ ಮಾಡಿದರು. ಈ ಪುಣ್ಯ ಫಲವಾಗಿ ಮರುದಿನ ಬೆಳಿಗ್ಗೆ ಅವರು ತಮ್ಮ ಹಳೆಯ ಸುಂದರ ರೂಪವನ್ನು ಮರಳಿ ಪಡೆದು ಸ್ವರ್ಗಕ್ಕೆ ಮರಳಿದರು. ಅಂದಿನಿಂದ ಈ ಏಕಾದಶಿಗೆ ಜಯ ಏಕಾದಶಿ ಎಂಬ ಹೆಸರು ಬಂದಿತು. ವ್ರತ ಆಚರಿಸುವ ವಿಧಾನ ವಿಶೇಷ. ದೇವತೆಯೇ ಜಯ ಏಕಾದಶಿಯಂದು ಶ್ರೀಮನ್ನಾರಾಯಣ ಮಾಧವ ಸಂಕಲ್ಪ. ಮುಂಜಾನೆ ಸ್ನಾನದ ನಂತರ ದೇವರೆದುರು ಕೈಯಲ್ಲಿ ನೀರು ಹಿಡಿದು ನಾನು ಇಂದು ಜಯ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಬೇಕು. ಪೂಜಾ ಸಾಮಗ್ರಿ. ವಿಷ್ಣುವಿಗೆ ಹಳದಿ ಬಣ್ಣದ ಹೂವುಗಳು, ಹಣ್ಣುಗಳು, ಧೂಪ, ದೀಪದ ಮತ್ತು ಮುಖ್ಯವಾಗಿ ತುಳಸಿ ದಳಗಳನ್ನು ಅರ್ಪಿಸಬೇಕು. ಜಾಗರಣೆ. ಈ ದಿನ ರಾತ್ರಿ ಮಲಗದೆ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯನ್ನು ಓದುವುದು ವಿಶೇಷ ಫಲ ನೀಡುತ್ತದೆ. ಜಯ ಏಕಾದಶಿಯ ಲಾಭಗಳು. ನಕಾರಾತ್ಮಕತೆಯಿಂದ ಮುಕ್ತಿ. ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಕೆಟ್ಟ ದೃಷ್ಟಿಗಳಿಂದ ರಕ್ಷಣೆ ಸಿಗುತ್ತದೆ. ಪಿಶಾಚಿ ಯೋನಿಯಿಂದ ಮುಕ್ತಿ. ಅಕಾಲಿಕ ಮರಣ ಹೊಂದಿದವರಿಗೆ ಅಥವಾ ಪಾಪಕರ್ಮ ಮಾಡಿದವರಿಗೆ ಈ ವ್ರತದ ಪುಣ್ಯಧಾರೆ ಎರೆದರೆ ಅವರಿಗೆ ಪ್ರೇತ ಜನ್ಮದಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಮನೋಬಲ. ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜಯ ಎಂದರೆ ವಿಜಯ ಎಂದರ್ಥ. ಜಯ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ.
ಜಯ ಏಕಾದಶಿಯ ಮಹತ್ವ. ಪದ್ಮಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ಈ ಏಕಾದಶಿಯ ಬಗ್ಗೆ ಉಲ್ಲೇಖವಿದೆ. ಶ್ರೀಕೃಷ್ಣನು ಧರ್ಮರಾಯನಿಗೆ ಈ ವ್ರತದ ಮಹಿಮೆಯನ್ನು ವಿವರಿಸುತ್ತಾನೆ. ಈ ದಿನ ಉಪವಾಸವು ಬ್ರಹ್ಮ ಹತ್ಯೆಯಂತಹ ಮಹಾಪಾಪಗಳನ್ನು ಕೂಡ ಪರಿಹರಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಈ ದಿನ ಮಾಡುವ ಜಾಗರಣೆ. ಈ ದಿನ ರಾತ್ರಿ ಮಲಗದೆ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯನ್ನು ಓದುವುದು ವಿಶೇಷ ಫಲ ನೀಡುತ್ತದೆ. ಈ ಜಯ ಏಕಾದಶಿಯ ಲಾಭಗಳು. ಈ ನಕಾರಾತ್ಮಕತೆಯಿಂದ ಮುಕ್ತಿ, ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಕೆಟ್ಟ ದೃಷ್ಟಿಗಳಿಂದ ರಕ್ಷಣೆ ಸಿಗುತ್ತದೆ. ಇದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜಯ ಎಂದರೆ ವಿಜಯ ಎಂದರ್ಥ. ಮುಖ್ಯ ಸೂಚನೆ. ಜಯ ಏಕಾದಶಿಯ ಮರುದಿನ ದ್ವಾದಶಿ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದವಸ ಧಾನ್ಯಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ದಿನ ಅಪ್ಪಿತಪ್ಪಿಯೂ ಅನ್ನವನ್ನು ಸೇವಿಸಬಾರದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.